ಚಳ್ಳಕೆರೆ ನಗರದ ಮಧ್ಯಭಾಗದಲ್ಲಿ ಶಿಥಿಲವಾಗಿದ್ದ 94 ಮಳಿಗೆಗಳನ್ನು ದಿಟ್ಟತನದಿಂದ ತೆರವುಗೊಳಿಸಿರುವ ನಗರಸಭೆ ಆಡಳಿತ ನಗರದಲ್ಲಿ ಅಪೂರ್ಣಗೊಂಡಿರುವ ಬಳ್ಳಾರಿ ರಸ್ತೆ ಮಾರ್ಗದ ಅಗಲೀಕರಣ ಕಾಮಗಾರಿಗೆ ಮುಂದಾಗಿರುವುದು ಸಾರ್ವಜನಿಕರಿಗೆ ಖುಷಿ ತಂದಿದೆ. ಜನಸಂಖ್ಯೆ ಮತ್ತು ವಾಹನಗಳ ಓಡಾಟದಲ್ಲಿ ಅತಿ ವೇಗ ಬೆಳೆಯುತ್ತಿರುವ ನಗರದಲ್ಲಿ ರಸ್ತೆ ಅಗಲೀಕರಣ ಅಗತ್ಯ ಇದೆ. ನಗರದ ನೆಹರು ವೃತ್ತದಿಂದ ಬಳ್ಳಾರಿ ರಸ್ತೆ ಮಾರ್ಗದ ಚಳ್ಳಕೆರಮ್ಮ ದೇವಸ್ಥಾನದವರೆಗೆ ಸುಮಾರು 300 ಮೀಟರ್ ಉದ್ದದ ರಸ್ತೆಯ ಮಧ್ಯಭಾಗದಿಂದ ಎರಡೂ ಕಡೆ 15 ಮೀಟರ್ ಅಳತೆಯ ರಸ್ತೆ ಅಗಲೀಕರಣ ಆಗಬೇಕಿದೆ. ಇದಕ್ಕಾಗಿ 1.20 ಕೋಟಿ ನಿಯೋಜನೆ ಮಾಡಿಕೊಂಡ ನಗರಸಭೆ ಕಾಮಗಾರಿ ಆರಂಭಿಸಿ 5-6 ತಿಂಗಳು ಕಳೆದರೂ ನಿರೀಕ್ಷಿತ ಕೆಲಸ ಸಾಧ್ಯವಾಗುತ್ತಿಲ್ಲ. ಕಾರಣ ಈ ಭಾಗದ ರಸ್ತೆಯ ಬದಿಯಲ್ಲಿರುವ ವ್ಯಾಪಾರಸ್ಥರು ಅಂಗಡಿ ಖಾಲಿ ಮಾಡುತ್ತಿಲ್ಲ. ಬಹು ವರ್ಷಗಳಿಂದ ವ್ಯಾಪಾರದಿಂದ ಜೀವನ ಮಾಡುತ್ತೇವೆ, ಏಕಾಏಕಿ ಖಾಲಿ ಮಾಡಿ ಜೀವನ ಹೇಗೆ ಸಾಗಿಸೋದು? ನಮಗೆ ಸೂಕ್ತ ಪರಿಹಾರ ನೀಡಬೇಕು ಎನ್ನುವುದು ಇವರ ಆಗ್ರಹವಾಗಿದೆ. ಇದರಿಂದ ರಸ್ತೆ ಅಗಲೀಕರಣ ಕಾಮಗಾರಿ ಮೂಲೆಗೆ ಬಿದ್ದಿದೆ. ವಿಸ್ತಾರವಾಗಿ ಬೆಳೆಯುತ್ತಿರುವ ನಗರದಲ್ಲಿ ರಸ್ತೆ ಅಗಲೀಕರಣ ಅಗತ್ಯ ಇದೆ. ಇದಕ್ಕೆ ಸಾಕಷ್ಟು ಸಾರ್ವಜನಿಕರ ಬೆಂಬಲವೂ ಸಹ ಇದೆ ಎಂದು ತಿಳಿದು ಬಂದಿದೆ. ಬಳ್ಳಾರಿ ರಸ್ತೆಯ ಮಾರ್ಗದ ಕೆಲ ಅಂಗಡಿಗಳ ಮಾಲೀಕರು ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ವಹಿವಾಟು ಸ್ಥಗಿತ ಮಾಡಿ ಮಳಿಗೆಗಳನ್ನು ತೆರವುಗೊಳಿಸಿದ್ದಾರೆ. ಇನ್ನು ಕೆಲವರು ಪರಿಹಾರಕ್ಕಾಗಿ ಪಟ್ಟು ಹಿಡಿದು ಜಾಗ ಖಾಲಿ ಮಾಡುತ್ತಿಲ್ಲ. 3 ವರ್ಷಗಳ ಹಿಂದೆಯೇ ಆರಂಭಗೊಂಡ ಪಾವಗಡ ರಸ್ತೆಯ ಅಗಲೀಕರಣ ವಿರೋಧಿಸಿ ಕೆಲವರು ಕೋರ್ಟ್ ಮೆಟ್ಟಿಲೇರಿ ಕಾಮಗಾರಿ ಸ್ಥಗಿತ ಮಾಡಿಸಿದ್ದಾರೆ. ಇದನ್ನೇ ನೆಚ್ಚಿಕೊಂಡಿರುವ ಬಳ್ಳಾರಿ ರಸ್ತೆಯ ವ್ಯಾಪಾರಸ್ಥರು ಅಗಲೀಕರಣಕ್ಕೆ ತೊಂದರೆ ಮಾಡಿಕೊಂಡು ಕುಳಿತಿದ್ದಾರೆ. ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರುವ ಹಿನ್ನೆಲೆಯಲ್ಲಿ ರಸ್ತೆ ಅಗಲೀಕರಣ ಅಗತ್ಯ ಇದೆ. ಬಳ್ಳಾರಿ ರಸ್ತೆಯ ಮಾರ್ಗದ ಅಗಲೀಕರಣ ತೊಂದರೆ ಮಾಡುತ್ತಿರುವ 66 ಅಂಗಡಿಗಳ ಮಾಲೀಕರ ಸಭೆ ನಡೆಸಲಾಗಿದೆ. ನಗರಸಭೆಯಿಂದ ನೀಡಲಾಗಿರುವ ಅಂಗಡಿ ಪರವಾನಗಿ ದಾಖಲೆಗಳನ್ನು ಏಪ್ರಿಲ್ 13 ಒಳಗೆ ಹಿಂತಿರುಗಿಸಲು ತಿಳುವಳಿಕೆ ಹೇಳಿ ನೋಟಿಸ್ ನೀಡಲಾಗಿದೆ. ವ್ಯಾಪಾರಸ್ಥರು ಕೇಳುವ ಪರಿಹಾರ ಕೊಡಲು ಅವಕಾಶ ಇಲ್ಲ. ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರುವ ಹಿನ್ನೆಲೆಯಲ್ಲಿ ರಸ್ತೆ ಅಗಲೀಕರಣ ಅಗತ್ಯ ಇದೆ. ಬಳ್ಳಾರಿ ರಸ್ತೆ ಮಾರ್ಗ ಅಗಲೀಕರಣ ತೊಂದರೆ ಮಾಡುತ್ತಿರುವ 66 ಅಂಗಡಿ ಮಾಲೀಕರ ಸಭೆ ನಡೆಸಲಾಗಿದೆ. ನಗರಸಭೆಯಿಂದ ನೀಡಲಾಗಿರುವ ಅಂಗಡಿ ಪರವಾನಗಿ ದಾಖಲೆಗಳನ್ನು ಏಪ್ರಿಲ್ 13 ಒಳಗೆ ಹಿಂದಿರುಗಿಸಲು ತಿಳುವಳಿಕೆ ಹೇಳಿ ನೋಟಿಸ್ ನೀಡಲಾಗಿದೆ. ವ್ಯಾಪಾರಸ್ಥರು ಕೇಳುವ ಪರಿಹಾರ ಕೊಡಲು ಅವಕಾಶವಿಲ್ಲ. 1.20 ಕೋಟಿ ವೆಚ್ಚದಲ್ಲಿ ರಸ್ತೆಯ ಅಗಲೀಕರಣ ಮತ್ತು ರಸ್ತೆ ಬದಿಯ 2 ಕಡೆ ಫುಟ್ಪಾತ್ ಚರಂಡಿ ಮಾಡಿಕೊಡಬೇಕು. ಉಳಿದ ಸೌಕರ್ಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವ್ಯವಸ್ಥೆ ಕಲ್ಪಿಸಲಿದೆ ಎಂದು ಪೌರಾಯುಕ್ತೆ ಡಾಕ್ಟರ್ ನಾಗವೇಣಿ ಅವರು ಮಾಹಿತಿಯನ್ನು ನೀಡಿದ್ದಾರೆ.